ಸುದ್ದಿ ಚಾನೆಲ್ ವಾರ್ತೆಗಳ ಪ್ರಾಯೋಜಕರು The glow of purity. City Gold, Gold and Diamonds, Kerala and Karnataka. ನಮಸ್ಕಾರ, ಸುದ್ದಿ ವಾರ್ತೆಗಳಿಗೆ ಸ್ವಾಗತ. ನಾನು ಆಶಾ ಬಿಆರ್. ಈಗ ಮುಖ್ಯಾಂಶಗಳು. ಸುಳ್ಯದಲ್ಲಿ ರಾಜ್ಯ ಮಟ್ಟದ ರೋವರ್ಸ್ ಜಲಸಾಹಸ ಶಿಬಿರ. 4 ದಿನಗಳ ಶಿಬಿರಕ್ಕೆ ಡಾಕ್ಟರ್ ಕೆವಿ ಚಿದಾನಂದರಿಂದ ಚಾಲನೆ. ಅಡ್ಕಾರು ಪೈಸ್ವಿನಿ ಹೊಳೆಯಲ್ಲಿ ಶಿಬಿರಾರ್ಥಿಗಳಿಂದ ಜಲಸಾಹಸ. ಸುಳ್ಯ ಚೆನ್ನಕೇಶವನಿಗೆ ಜಾತ್ರೋತ್ಸವದ ದಿನಗಳು. ಬೋಡು ಭಗವತಿ ಕ್ಷೇತ್ರದಲ್ಲಿ ಪ್ರತಿಷ್ಠಾ ವಾರ್ಷಿಕೋತ್ಸವ. 100 ಭಕ್ತರು ಭಾಗಿ. ಸುಳ್ಯ ಜೂನಿಯರ್ ಕಾಲೇಜು ವಾರ್ಷಿಕೋತ್ಸವ. ಎದ್ದು ಕಂಡ ಜನಪ್ರತಿನಿಧಿಗಳ ಅನುಪಸ್ಥಿತಿ. ಸಮಾಜಮುಖಿ ಚಿಂತನೆಗೆ ಗಣರಾಜ ಕುಂಬ್ಳೆ ಕರೆ. ಕಟೀಲ್ ಕಾರಂತ ಭಾಷಣದ ವಿರುದ್ಧ ಉಮ್ಮರ್ ದೂರು. 7 ವರ್ಷಗಳ ಹಿಂದಿನ ಉದ್ರೇಕಕಾರಿ ಭಾಷಣ ಪ್ರಕರಣ. ಸುಳ್ಯ ನ್ಯಾಯಾಲಯದಲ್ಲಿ ಸಾಕ್ಷಿಗಳ ವಿಚಾರಣೆ. ಈಗ ವಾರ್ತೆಗಳ ವಿವರ. 4 ದಿನಗಳ ರಾಜ್ಯ ಮಟ್ಟದ ರೋವರ್ಸ್ ಜಲಸಾಹಸ ಶಿಬಿರ ಸುಳ್ಯದಲ್ಲಿ ಆರಂಭಗೊಂಡಿದೆ. ಇಲ್ಲಿ ಬೆಳಗುತ್ತಿರುವ ಜ್ಯೋತಿಯಿಂದ ಜಗತ್ತಿನ ಕತ್ತಲೆಯನ್ನು ಓಡಿಸಲು ಸಾಧ್ಯವಿಲ್ಲ. ಆದರೆ ಪರಸ್ಪರ ನನ್ನ ಮುಖವನ್ನು ನೀವು, ನಿಮ್ಮ ಮುಖವನ್ನು ನಾವು ನೋಡಿಕೊಳ್ಳಲು ಸಾಧ್ಯವಿದೆ. ಆ ನಿಟ್ಟಿನಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ, ಭಾರತ್ ಸ್ಕೌಟ್ ಮತ್ತು ಗೈಡ್ಸ್, ದಕ್ಷಿಣ ಕನ್ನಡ ಜಿಲ್ಲಾ ಸಂಸ್ಥೆ, ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ, ನೆಹರು ಮೆಮೋರಿಯಲ್ ಕಾಲೇಜು ಇದರ ಆಶ್ರಯದಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ರೋವರ್ಸ್ ಜಲಸಾಹಸ ಶಿಬಿರವನ್ನ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಅಧ್ಯಕ್ಷ ಡಾಕ್ಟರ್ ಕೆವಿ ಚಿದಾನಂದ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಶಿಸ್ತಿನ ಜೀವನ ನಮ್ಮ ಬದುಕಿನ ಉದ್ದಕ್ಕೂ ಬೇಕು. ಅಂತಹ ಶಿಸ್ತನ್ನ ಸ್ಕೌಟ್ಸ್, ಗೈಡ್ಸ್, ಎನ್ಸಿಸಿ ಇತರ ಸಂಘಟನೆಗಳು ಕಲಿಸಿಕೊಡುತ್ತದೆ. ಅದಕ್ಕೆ ಆ ಸಂಘಟನೆಗಳನ್ನ ಸೇರಬೇಕು ಎಂದು ಹೇಳಿದರು. ನಿಮ್ಮ ದೇವರ ಉದ್ದೇಶ ಏನು ಹೇಳುವಂಥದ್ದು ನಿಮಗೆ ಗೊತ್ತಾಗಬೇಕಿತ್ತು ಹೇಳುವಂಥದ್ದು ಒಂದು ಆಶೆ ಇತ್ತು. ಅದು ಈಗ ಕೂಡಿ ಬಂದಿದೆ. ಹೇಳಿದ್ರು ಎಷ್ಟು ಜನ ಬರ್ಬೋದು ಅಂತ ಕೇಳಿದ್ರು. 200 ಜನ ಬರ್ಬೋದು ಅಂತ ಹೇಳಿದ್ರು. ಬಹಳ ಸಂತೋಷ ಇದೆ. ಬಹಳ ಕಮ್ಮಿ. ನಮ್ಮ ಹಾಲಿಗೆ ಏನೇನು ಸಾಕಾಗುವುದಿಲ್ಲ. ಬಹಳ ಕಮ್ಮಿ ಜನಸಂಖ್ಯೆ ಆಗ್ತದೆ ಎಂದು ಹೇಳಿದ್ರು. ಆವಾಗ ಉದ್ದೇಶ ಅದಲ್ಲ. ಇದು ಜಲಸಾಹಸ ಇರೋದ್ರಿಂದ, ಇದರಲ್ಲಿ ರೋವರ್ಸ್ ಜಲಸಾಹಸ ಇರೋದ್ರಿಂದ ಹೆಚ್ಚಿನವರನ್ನು ಕರ್ಕೊಂಡು ಬಂದರೆ ತೊಂದರೆ ಆಗ್ತದೆ. ಆದ್ರಿಂದ ಕಡಿಮೆ ಮಂದಿ ಇದ್ದಷ್ಟು ಈ ಒಂದು ಜಲಸಾಹಸದಲ್ಲಿ ಅವರಿಗೆ ಟ್ರೈನಿಂಗ್ ಇನ್ನಿತರ ಇದು ಹೋಗಲಿಕ್ಕೆ ಬಹಳ ಸುಲಭ ಆಗ್ತದೆ. ಟ್ರೈನರ್ಸ್ಗಳಿಗೂ ಸುಲಭ ಆಗ್ತದೆ ಅನ್ನೋ ದೃಷ್ಟಿಯಲ್ಲಿ ಅತಿ ಕಮ್ಮಿ ಮಂದಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಾಕಿಕೊಳ್ಳುವಂಥ ಒಂದು ಭಾವನೆಯಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿದರೆ ಇದು ಉತ್ತಮವಾಗಿ ನಡೆಯಲಿ, ಯಾವುದೇ ಒಂದು ತೊಂದರೆ ಇಲ್ಲದೆ ಇಲ್ಲಿಗೆ ಎಲ್ಲರಿಗೂ ಉತ್ತಮ ಒಂದು ಅನುಭವವನ್ನು ಕೊಡುವಂತಹ ಒಂದು ಈ ಶಿಬಿರ ಆಗಲಿ. ಕೆವಿಜಿ ಆಯುರ್ವೇದಿಕ್ ಕಾಲೇಜು ಸಭಾಂಗಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕೆವಿಜಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಎನ್ಎಸ್ ಶೆಟ್ಟರ್, ನಿವೃತ್ತ ಶಿಕ್ಷಕಿ ಕಮಲಾಕ್ಷಿ ಟೀಚರ್, ಎನ್ಎಂಸಿ ಪ್ರಾಂಶುಪಾಲ ಮೇಜರ್ ಗಿರಿಧರ ಗೌಡ ಮಾತನಾಡಿದರು. ವೇದಿಕೆಯಲ್ಲಿ ಪ್ರಭಾಕರ ಭಟ್, ಅಬೂಬಕರ್ ಕಟ್ಟೇಕಾರ್, ಶಿಬಿರದ ನಾಯಕ ಪ್ರತಿಮ್ ಕುಮಾರ್ ಇದ್ದರು. ಜಿಲ್ಲಾ ಸ್ಕೌಟ್ ಡಿಒಸಿ ಎಂಜಿ ಕಜೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸುಳ್ಯ ಸ್ಕೌಟ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ ಅಧ್ಯಕ್ಷ ಎಸ್ಎಂ ಬಾಪು ಸಾಹೇಬ್ ಸ್ವಾಗತಿಸಿದರು. ಅನುರಾಧ ಕುರಂಜಿ ಕಾರ್ಯಕ್ರಮ ನಿರೂಪಿಸಿದರು. ಇಂದು ಬೆಳಿಗ್ಗೆ ಸುಮಾರು 9 ಗಂಟೆಯಿಂದ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಶಿಬಿರಾರ್ಥಿಗಳು ಆಗಮಿಸಿದರು. ದಾಖಲಾತಿ, ಉಪಹಾರದ ಜೊತೆಗೆ ಅವರಿಗೆ ಉಳ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದುವರೆಗೂ ಬಂದಂಥ ವಿದ್ಯಾರ್ಥಿಗಳು ರೋವರ್ಸ್ಗಳು ದಾವಣಗೆರೆಯಿಂದ
ಸುಳ್ಯದಲ್ಲಿ ನಡೆಯುತ್ತಿರುವ ರಾಜ್ಯ ಮಟ್ಟದ ರೋವರ್ಸ್ ಜಲಸಾಹಸ ಶಿಬಿರದ 2ನೇ ದಿನ ಅಡ್ಕಾರ್ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಸಮೀಪ ಪೈಸ್ವಿನಿ ನದಿಯಲ್ಲಿ ಶಿಬಿರಾರ್ಥಿಗಳ ಜಲಸಾಹಸ ನಡೆಯಿತು. ಪ್ರಿಯ ವೀಕ್ಷಕರೇ, ನನ್ನ ಬೆನ್ನ ಹಿಂದೆ ಹರಿತಾ ಇರುವಂಥದ್ದು ಪಯಸ್ವಿನಿ ನದಿ. ಸುಳ್ಯ ತಾಲೂಕಿನ ಜೀವ ನದಿ ಪ್ರಶಾಂತವಾಗಿ ಹರಿತಾ ಇದೆ. ಇಲ್ಲಿ ಈಗ ನೀವು ನೋಡ್ತಾ ಇದ್ದೀರಿ ಜಲಸಾಹಸ ಶಿಬಿರ. ಕಾಲೇಜು ಶಿಕ್ಷಣ ಇಲಾಖೆ, ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ, ದಕ್ಷಿಣ ಕನ್ನಡ ಜಿಲ್ಲಾ ಸಂಸ್ಥೆ, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ, ನೆಹರು ಮೆಮೋರಿಯಲ್ ಕಾಲೇಜ್ ಸುಳ್ಯ ಇದರ ಸಂಯುಕ್ತ ಆಶ್ರಯದಲ್ಲಿ ನಿನ್ನೆ ತಾನೇ ಸುಳ್ಯ ತಾಲೂಕಿನಲ್ಲಿ ಈ 2ನೇ ರಾಜ್ಯ ಮಟ್ಟದ ರೋವರ್ಸ್ ಜಲಸಾಹಸ ಶಿಬಿರ ನಡೀತಾ ಇದೆ. ನಿನ್ನೆ ಉದ್ಘಾಟನೆಗೊಂಡಿತ್ತು. ಇವತ್ತು ಅದರ ಎಲ್ಲ ಶಿಬಿರಾರ್ಥಿಗಳು ಈ ಅಡ್ಕಾರು ಪರಿಸರದಲ್ಲಿ ಹರಿತಾ ಇರುವಂತಹ ಪಯಸ್ವಿನಿ ನದಿಗೆ ಬಂದು ಅಲ್ಲಿ ನಿಜವಾದ ಅರ್ಥದಲ್ಲಿ ನೀರಿಗಿಳಿದು ತಮ್ಮ ಜಲಸಾಹಸವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದರ ವಿಶೇಷ ವರದಿಯನ್ನ ನೋಡಿ. ಕಾಲೇಜು ಶಿಕ್ಷಣ ಇಲಾಖೆ, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ದಕ್ಷಿಣ ಕನ್ನಡ ಜಿಲ್ಲಾ ಸಂಸ್ಥೆ, ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ, ನೆಹರು ಮೆಮೋರಿಯಲ್ ಕಾಲೇಜು ಇದರ ಆಶ್ರಯದಲ್ಲಿ ಈ ರೋವರ್ ಶಿಬಿರ ನಡೆಯುತ್ತಿದ್ದು, ಶಿಬಿರಾರ್ಥಿಗಳಿಗೆ ಪ್ರಾಯೋಗಿಕವಾಗಿ ಜಲಸಾಹಸ ನಡೆಯಿತು. ಮೇಲೆ ನೋಡಿದ್ರು ಫೋಟೋ ತೆಗಿ, ಕೈ ಮೇಲೆ ಮಾಡಿ ಇದೆಲ್ಲ ಮಾಡಿದ್ರ ಅಂತ ಹೇಳಿದ್ರೆ ಅಲ್ಲಿಂದ ಅರ್ಧದಿಂದ ಕಳಿಸ್ಕೊಡಿ. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ವಿದ್ಯಾರ್ಥಿಗಳಿಗೆ ರಾಷ್ಟ್ರ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಅನೇಕ ಚಟುವಟಿಕೆಗಳನ್ನು ಏರ್ಪಡಿಸ್ತಾ ಇದೆ. ಅವರಿಗೆ ಅಡ್ವೆಂಚರ್ ಆ್ಯಕ್ಟಿವಿಟೀಸನ್ನು ಬೆಳೆಸುವುದಕ್ಕಾಗಿ ಈ ಹಿಮಾಲಯನ್ ಟ್ರೆಕ್ಕಿಂಗ್, ಹಾಗೆ ಡೆಸರ್ಟ್ ಟ್ರೆಕ್ಕಿಂಗ್, ಕೋಸ್ಟಲ್ ಟ್ರೆಕ್ಕಿಂಗ್, ಹೀಗೆ ಅನೇಕ ಚಟುವಟಿಕೆಗಳನ್ನು ಏರ್ಪಡಿಸಿದೆ. ಅದೇ ರೀತಿ ವಾಟರ್ ರಿಗೆಟ್ಟ ಮಕ್ಕಳಿಗೆ ಜಲಸಾಹಸ ಶಿಬಿರವನ್ನು ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ನಿನ್ನೆಯಿಂದ 7ನೇ ತಾರೀಕಿನವರೆಗೆ ಸುಳ್ಯದಲ್ಲಿ ನಾವು ಏರ್ಪಡಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯದ ನಾನಾ ಕಡೆಗಳಿಂದ 75 ರೋವರ್ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಿಂದ ಭಾಗವಹಿಸ್ತಾ ಇದ್ದಾರೆ. ಇದರಿಂದಾಗಿ ಮಕ್ಕಳಲ್ಲಿ ನೀರಿನ ಬಗ್ಗೆ ಹೆದರಿಕೆ ಹೋಗಲಾಡಿಸಲಿಕ್ಕೆ ಸಾಧ್ಯ ಆಗ್ತದೆ. 70ಕ್ಕೂ ಅಧಿಕ ಶಿಬಿರಾರ್ಥಿಗಳು ಪಯಸ್ವಿನಿ ಹೊಳೆಗೆ ಬಂದು ಲೈಫ್ ಜಾಕೆಟ್ ಧರಿಸಿ ನೀರಿಗಿಳಿದು ವಿವಿಧ ಸಾಹಸ ಪ್ರದರ್ಶಿಸಿದ್ರು. ತೆಪ್ಪ ರಚಿಸಿ ಹುಟ್ಟು ಹಾಕುತ್ತಾ ನೀರಿನಲ್ಲಿ ಸಾಗಿದ್ರು. ಮುಳುಗು ತಜ್ಞ ಪ್ರಭಾಕರ ಪೈ, ದಾಮೋದರ ನೇರಳ ಮೊದಲಾದವರು ಜಲಸಾಹಸಕ್ಕೆ ಸಹಕರಿಸಿದ್ರು. ಗ್ರೂಪ್ ನಂಬರ್ 4 ಜನ ಮಾತ್ರ, ಅಲ್ಲೇ ಇಲ್ಲೊಬ್ರು ಇದ್ದಾರೆ. 4 ಜನ ಮಾತ್ರ ನಂಬರ್ ಹೆಸರನ್ನು ಹಾಕಿ ಕಳಿಸ್ಬೇಕು. ಇಲ್ಲಿ ನಾವು ಸುಧಾರಿತ ದೋಣಿಗಳನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಅಂದರೆ ಬಿದಿರಿನಿಂದ ತೆಪ್ಪ, ಅದಕ್ಕೆ ಇಲ್ಲಿ ಲೋಕಲ್ ಪಿಂಡಿ ಅಂತ ಹೇಳ್ತೇವೆ, ಬಿದಿರಿನಿಂದ ತಯಾರಿಸಿದ್ದೇವೆ. ಆಮೇಲೆ ಡ್ರಮ್ಗಳನ್ನು ಉಪಯೋಗಿಸಿಕೊಂಡು ಬಿದಿರು ಕಟ್ಟಿ ಅದರಲ್ಲಿ ಕೂಡ ಒಂದು ಸಣ್ಣ ದೋಣಿಯನ್ನು ಮಾಡಿದ್ದೇವೆ. ಟ್ಯೂಬ್ಗಳಿಂದ ಕೂಡ ದೋಣಿ ಮಾಡಿದ್ದೇವೆ. ಇದು ಯಾಕೆ ಮಾಡಿದರೆ ನಮಗೆ ಲಭ್ಯ ಇರುವಂಥ ವಸ್ತುಗಳಿಂದ ನಾವು ಈ ದೋಣಿಗಳನ್ನು ತಯಾರಿಸುವಂಥದ್ದು. ದೋಣಿ ತಯಾರಿಸಲಿಕ್ಕೆ ಮರದ ದೋಣಿ ಅಥವಾ ಕಬ್ಬಿಣದ ದೋಣಿ ಇದೆಲ್ಲ ಹೊಸ ಥರದ ದೋಣಿಗಳು ಸಿಗ್ತದೆ. ಅದನ್ನೆಲ್ಲ ಮಾಡಲಿಕ್ಕೆ ಹಣವೂ ಬೇಕು, ಟೈಮು ಬೇಕು. ಆದರೆ ಸುಲಭದಲ್ಲಿ ನಮಗೆ ಸಿಗುವಂಥ ವಸ್ತುಗಳು ಡಬ್ಬಿ, ಕ್ಯಾನು, ಡ್ರಮ್ಮು, ಟ್ಯೂಬು, ಟಯರ್ ಇವುಗಳನ್ನೆಲ್ಲ ಉಪಯೋಗಿಸಿಕೊಂಡು ದೋಣಿಯನ್ನು ತಯಾರು ಮಾಡಲಿಕ್ಕೆ ಆಗ್ತದೆ ಅನ್ನುವಂಥ ಮಾಹಿತಿ ಕೂಡ ಮಕ್ಕಳಿಗೆ ಗೊತ್ತಾಗಬೇಕಾಗ್ತದೆ. ಆ ಮೂಲಕ ಅವರಿಗೆ ಇದರ ಬಗ್ಗೆ ತರಬೇತಿಯನ್ನು ಈ ಜಲಸಾಹಸದಲ್ಲಿ ರಾಜ್ಯದ ಸುಮಾರು 7 ಜಿಲ್ಲೆಗಳ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸಿ ಸಾಹಸ ಪ್ರದರ್ಶಿಸಿದರು. ತಮ್ಮ ಅನುಭವವನ್ನ ಸುದ್ದಿ ಚಾನೆಲ್ನೊಂದಿಗೆ ಹಂಚಿಕೊಂಡರು. ನಾನು ಈ ಸ್ಕೌಟಿಂಗಲ್ಲಿ ಸುಮಾರು 14 ವರ್ಷದಿಂದ ನಾನು ಸ್ಕೌಟಿಂಗಲ್ಲಿ ಇದ್ದೇನೆ. ಬೇರೆ ಬೇರೆ ಕ್ಯಾಂಪ್ ಅಟೆಂಡ್ ಮಾಡ್ತಾ ಇದ್ದೀನಿ. ಬೇರೆ ಕ್ಯಾಂಪುರಿ ಆಗಿರ್ಬೋದು, ಜಾಂಬುರೇಟ್ ಆಗಿರ್ಬೋದು, ನ್ಯಾಷನಲ್ ಇವೆಂಟ್ ಆಗಿರ್ಬೋದು, ಹಾಗೆ ಬೇರೆ ಕ್ಯಾಂಪ್ ನಾವು ಹೋಗ್ತಾ ಇರ್ತೇವೆ, ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೇವೆ. ಅಂದರೆ ಈ ಸ್ವಿಮ್ಮಿಂಗ್ ಕ್ಯಾಂಪ್ ಅಂತ ಹೇಳೋದು ನಮಗೆ ತುಂಬ ಡಿಫ್ರೆಂಟ್ ಇದರಲ್ಲಿ. ನಾವು ಹೆಚ್ಚಿಗೆ ಹೋಗ್ತೀವಿ ಸರ್ವಿಸ್ ಕ್ಯಾಂಪ್ಗಳಿಗೆ ಮತ್ತು ಬೇರೆ ಕಲ್ಚರಲ್ ಇದಕ್ಕೆ ಹೋಗ್ತಿದ್ವಿ. ಈ ಸ್ವಿಮ್ಮಿಂಗ್ ಅಂತ ಹೇಳೋದು ನಮ್ಮ ನೆಕ್ಸ್ಟ್ ಜೀವನದಲ್ಲಿ ನಮಗೆ ಈಗ ಇಮಿಡಿಯೇಟ್ ನಾವೆಲ್ಲಾದರೂ ಈಗ ಪ್ರಳಯ ಬಂತು, ನಮಗೇನಾದರೂ ಆಯಿತು, ಆ ಟೈಮಲ್ಲಿ ನಮಗೆ ಇದು ಯೂಸ್ ಆಗ್ತದೆ. ಇದು ಇಲ್ಲಿ ಸ್ವಿಮ್ಮಿಂಗ್ ನಾವು ಕಲ್ತಿದ್ದು ಆ ಟೈಮಲ್ಲಿ ನಮಗೆ ಯೂಸ್ ಆಗ್ತದೆ. ಇದು ಎಲ್ಲ ಕ್ಯಾಂಪ್ಗಿಂತ ತುಂಬ ಡಿಫ್ರೆಂಟ್ ಆಗಿದೆ, ಅಡ್ವೆಂಚರ್ ಆಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಬಂದಾಗ ಯಾವ ಕ್ಯಾಂಪಲ್ಲೂ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡೇ ಇರಲಿಲ್ಲ. ನಾವು ಬಂದು ಅದು ನಡೆಸ್ಬೇಕಾದ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ತುಂಬ ಫನ್ ಆಗಿತ್ತು. ಈ ಥರ ಕ್ಯಾಂಪ್ ಮುಂದೆ ಬರಲಿ ಅಂತ ತುಂಬ ಇದು ಮಾಡ್ತೀವಿ.
ಗ್ರೂಪ್ ನಂಬರ್ ಮತ್ತೊಂದು ಗ್ರೂಪ್ 4 ಜನ ಮಾತ್ರ. 4 ಅಲ್ಲೇ ಇಲ್ಲಿ ಒಬ್ರು ಇದ್ದಾರೆ. 4 ಜನ ಮಾತ್ರ. ನಂಬರ್ ಹೆಸರನ್ನು ಹಾಕಿ ಕಳಿಸ್ಬೇಕು. ಇದಕ್ಕೂ ಮೊದಲು ಪೂರ್ವಭಾವಿ ಪರಿಶೀಲನೆ ನಡೆಸಿ ಅಗ್ನಿಶಾಮಕ ಠಾಣಾಧಿಕಾರಿ ರಾಜಗೋಪಾಲ್ ಶಿಬಿರಾರ್ಥಿಗಳಿಗೆ ಶುಭ ಹಾರೈಸಿದರು. ಸ್ಕೌಟ್ಸ್ ರಾಜ್ಯ ಸಂಘಟನಾ ಆಯುಕ್ತ ಮಂಜುನಾಥ ಆಚಾರ್, ಸ್ಕೌಟ್ಸ್ ಡಿಒಸಿ ಎಂಜಿ ಕಜೆ, ಎಎಸ್ಒಸಿ ಪ್ರಭಾಕರ ಭಟ್, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿ ಜಾರ್ಜ್ ಡಿ ಸೋಜಾ ಮೊದಲಾದವರು ಸ್ಥಳದಲ್ಲಿದ್ದರು. ಶಿಬಿರದ ನಾಯಕರಾದ ಜಿಲ್ಲಾ ತರಬೇತಿ ಆಯುಕ್ತ ಪ್ರತಿಮ್ ಕುಮಾರ್ ಕೆಎಸ್ ಜಲಸಾಹಸ ಆಟಗಳ ಮಾರ್ಗದರ್ಶನ ನೀಡಿದರು. ಇದು ಭಾರತ್ ಸ್ಕೌಟ್ಗಳಲ್ಲಿ ಒಂದು ಸಾಹಸಮಯ ಚಟುವಟಿಕೆ ಅಂತಲೇ ಹೇಳ್ಬೋದು. ಇದು ಅಡ್ವೆಂಚರ್ ಇಂಥದ್ದು ಅನೇಕ ಬೇರೆ ಬೇರೆ ರೀತಿಯಲ್ಲಿ ಕ್ಲೈಂಬಿಂಗ್ಗಳಿರ್ಬೋದು, ರಾಕ್ ಕ್ಲೈಂಬಿಂಗ್ಗಳಿರ್ಬೋದು ಅಥವಾ ವಾಟರ್ ಆಕ್ಟಿವಿಟಿ. ಅದರಲ್ಲಿ ವಾಟರ್ ಆಕ್ಟಿವಿಟಿಯನ್ನು ಕರ್ನಾಟಕ ರಾಜ್ಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಕೊಟ್ಟಿದೆ. ಇದನ್ನು ನಾವು ಒಳ್ಳೆ ರೀತಿಯಲ್ಲಿ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು ಎಂಬುದನ್ನು ಮಾಡಿಕೊಂಡು ಇದರಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಅಂತೇಳಿ ಹಿಂದಿನ ಕಾಲ ಈಗಾಗಲೇ ನಮ್ಮ ಸಹೋದರ ಹೇಳಿದಾಗೆ ಎಂ.ಜಿ. ಕಜೆಯವರು ಇದರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ. ನಾಯಕನಾಗಿ ಪ್ರತಿಮ್ ಕುಮಾರ್ ನಾನಿದ್ರು ಸಹ ಅದರ ವ್ಯವಸ್ಥೆಯನ್ನು ಕಜೆಯವರು ಮಾಡ್ತಾ ಇದ್ದಾರೆ. ಇದರಲ್ಲಿ ಮಕ್ಕಳ ಹೆದರಿಕೆಯನ್ನು ಹೋಗಲಾಡಿಸಬೇಕು ಅಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ. ನಿಮ್ಮಷ್ಟಕ್ಕೆ ಅದನ್ನ ಆಕ್ಟಿವಿಟಿ ಎಂಜಾಯ್ ಮಾಡಿ. ಅದರ್ವೈಸ್ ಮೇಲೆ ನೋಡುದು, ಫೋಟೋ ತೆಗಿ, ಕೈ ಮೇಲೆ ಮಾಡಿ ಇದನ್ನು ಮಾಡಿದ್ರೆ ಅಂತ ಹೇಳಿದ್ರೆ ಅಲ್ಲಿಂದ ವಾಪಸ್ ಅರ್ಧದಿಂದ ಕಳಿಸ್ಕೊಡಿ. ಸುಳ್ಯ ಶ್ರೀ ಚೆನ್ನಕೇಶವ ದೇವಸ್ಥಾನದಲ್ಲಿ ವರ್ಷಾವಧಿ ಜಾತ್ರೋತ್ಸವವು ಆರಂಭಗೊಂಡಿದ್ದು, ಇದರ ಪ್ರಯುಕ್ತ ಕೇರ್ಪಳ ಬೂಡು ಭಗವತಿ ಕ್ಷೇತ್ರದಲ್ಲಿ ಪ್ರತಿಷ್ಠಾ ದಿನ ಮತ್ತು ಮಹಾಪೂಜೆ ನಡೆಯಿತು. ಈ ಸಂದರ್ಭದಲ್ಲಿ ಚೆನ್ನಕೇಶವ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರ ಡಾಕ್ಟರ್ ಹರಪ್ರಸಾದ್ ತುದಿಯಡ್ಕ, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಡಾಕ್ಟರ್ ಕೆ.ವಿ. ಚಿದಾನಂದ, ಸದಸ್ಯರಾದ ಪಡ್ಡಂಬೈಲು ವೆಂಕಟರಮಣಗೌಡ, ಲಿಂಗಪ್ಪಗೌಡ ಕೇರ್ಪಳ, ಕೆ. ಉಪೇಂದ್ರ ಕಾಮತ್, ಶ್ರೀಮತಿ ಎಂ. ಮೀನಾಕ್ಷಿ ಗೌಡ, ಎನ್.ಎ. ರಾಮಚಂದ್ರ ಗೌಡ, ಎನ್. ಜಯಪ್ರಕಾಶ್ ರೈ, ರಮೇಶ್ ಬೈಪಡಿತಾಯ ಹಾಗೂ ನೂರಾರು ಜನ ಭಕ್ತಾದಿಗಳು ಉಪಸ್ಥಿತರಿದ್ದರು. ಸುಳ್ಯದ ಚೆನ್ನಕೇಶವ ಜಾತ್ರೋತ್ಸವದ ಪ್ರಯುಕ್ತ ಧಾರ್ಮಿಕ ಕಾರ್ಯಕ್ರಮ ಆರಂಭಗೊಂಡಿದೆ. ದೇವಸ್ಥಾನದಲ್ಲಿ ಶುದ್ಧಿ ಕಾರ್ಯಗಳು ನಡೆದು ಬಲಿ ಪೂಜೆಗೆ ಬಲಿ ಉತ್ಸವ ನಡೆಯಿತು. ಸುಳ್ಯ ಜಾತ್ರೋತ್ಸವದ ಅಂಗವಾಗಿ ನಡೆಯುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಬಯಲಾಟ ನಡೆಯಿತು. ಸುಳ್ಯದ ಶ್ರೀ ಭುವನೇಶ್ವರಿ ಯಕ್ಷಗಾನ ಕಲಾ ಮಂಡಳಿಯ ಮಕ್ಕಳು ಮತ್ತು ನುರಿತ ಕಲಾವಿದರಿಂದ ಕೂಡ್ಲ ಗಣಪತಿ ಭಟ್ ನಿರ್ದೇಶನದಲ್ಲಿ ರಾಣಿ ಶಶಿಪ್ರಭೆ ಮತ್ತು ಸುದರ್ಶನ ವಿಜಯ ಯಕ್ಷಗಾನ ಪ್ರದರ್ಶನಗೊಂಡಿತು. ಮೂಢ
ಸುಳ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕೋತ್ಸವ ಮಂಗಳವಾರ ನಡೆಯಿತು. ಇರುವಂತಹ ಶ್ರೀ ಗಣರಾಜ ಕುಂಬ್ಳೆ ಆತ್ಮೀಯರೇ, ರಾಮಕುಂಜದ ಶ್ರೀ ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕ ಗಣರಾಜ ಕುಂಬ್ಳೆ ಪ್ರಧಾನ ಭಾಷಣ ಮಾಡಿದರು. ಕೇವಲ ಅಂಕಗಳಿಗೆ ಮಾತ್ರ ಸೀಮಿತವಾಗದೆ ವಿದ್ಯಾರ್ಥಿಗಳು ಸಮಾಜಮುಖಿ ಚಿಂತನೆಯನ್ನ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ಅದು ಪಠ್ಯ ಅಥವಾ ಅದನ್ನು ಪಾಠ್ಯ ಅಂತ ಹೇಳಿದ್ರೆ ಒಳ್ಳೆಯದು. ಆ ಪಾಠ್ಯೇತರ ಚಟುವಟಿಕೆಗಳಲ್ಲಿ ಅವರು ಸಂತೋಷವಾಗಿ ನಿರ್ಭಯವಾಗಿ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ. ನನಗೆ ಬಹಳ ಸಂತೋಷ ಆದಂತಹ ಸಂಗತಿ ಯಾವುದಂದ್ರೆ, ಇವತ್ತಿನ ಎರಡೂ ವರದಿಗಳನ್ನು ಗಮನಿಸಿದಾಗ ಅತ್ಯುತ್ತಮ ಫಲಿತಾಂಶ. ನಾವು 100% ಬಿಡಿ, ಅದು ದೊಡ್ಡ ಆದರ್ಶ ಮತ್ತು ಆ ಆದರ್ಶಕ್ಕೆ ನಾವು ಕೈ ಮುಗಿವ, ಅದು ಬೇರೆ ವಿಷಯ. ಆದರೆ ಎಲ್ಲ ಹಂತಗಳಲ್ಲಿ ಎಲ್ಲ ಬಗೆಯ ಆರ್ಥಿಕ ಸಾಮಾಜಿಕ ಹಿನ್ನೆಲೆಗಳಿಂದ ಬರುವ ವಿದ್ಯಾರ್ಥಿಗಳನ್ನು ಒಂದು ಛತ್ರದಡಿಯಲ್ಲಿ ಇಟ್ಟುಕೊಂಡು ಅವರಿಗೆ ವೈವಿಧ್ಯಮಯವಾದಂತಹ ರೀತಿಯಲ್ಲಿ ಪಾಠಗಳನ್ನು ಮಾಡಿ ಅವರಿಗೆ ಬೇರೆ ಬೇರೆ ಬಗೆಯ ಚಟುವಟಿಕೆಗಳನ್ನು ಕೊಟ್ಟು ಬೇರೆ ಬೇರೆ ವಿಷಯಗಳಲ್ಲಿ ಅವರನ್ನು ಬೆಳೆಸುವಂಥದ್ದು ಇದು ಅತ್ಯಂತ ಮುಖ್ಯವಾದ ಸಾಧನೆ. ಆದ್ದರಿಂದ ಈ ಕಾಲೇಜಿನ ಪಾಠ್ಯ ಮತ್ತು ಪಾಠ್ಯೇತರ ಚಟುವಟಿಕೆಗಳಲ್ಲಿ ಮಾಡಿದ ಸಾಧನೆಗೋಸ್ಕರವಾಗಿ ಮತ್ತೊಮ್ಮೆ ನಾವೆಲ್ಲ ಸೇರಿ ಒಂದು ಜೋರಾದ ಚಪ್ಪಾಳೆ ಇರಬೇಕು. ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ವೆಂಕಟೇಶ್ ಪ್ರಭು ಅಧ್ಯಕ್ಷತೆ ವಹಿಸಿದ್ದರು. ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಎಸ್ಎಂ ಬಾಪು ಸಾಹೇಬ್, ಲಿಂಗಪ್ಪಗೌಡ, ಗಂಗಾಧರ ಪತಕುಂಜ, ಬಿಂದು ಅತಿಥಿಗಳಾಗಿದ್ದರು. ಪ್ರಾಂಶುಪಾಲ ಎಂಎಸ್ ಚಿದಾನಂದ, ಉಪಪ್ರಾಂಶುಪಾಲೆ ಎನ್ಕೆ ಜಯಶ್ರೀ, ಕಾಲೇಜು ವಿಭಾಗದ ವಿದ್ಯಾರ್ಥಿ ನಾಯಕ ಮೋಹಿತ್, ಉಪನಾಯಕ ಅಶ್ವಥ್, ಪ್ರೌಢಶಾಲಾ ವಿಭಾಗದ ನಾಯಕ ಧನುಷ್, ಉಪನಾಯಕ ಸುಂದರ ವೇದಿಕೆಯಲ್ಲಿದ್ದರು. ಉಪನ್ಯಾಸಕ ಜನಾರ್ದನ ಸ್ವಾಗತಿಸಿದರು. ಸಂಧ್ಯಾ ಕುಮಾರಿ ಹಾಗೂ ರಾಧೇಶ್ ತೋಳ್ಪಾಡಿ ಕಾರ್ಯಕ್ರಮ ನಿರೂಪಿಸಿದರು. ವಾರ್ಷಿಕೋತ್ಸವದ ಅಧ್ಯಕ್ಷತೆ ವಹಿಸಬೇಕಿದ್ದ ಶಾಸಕ ಎಸ್ ಅಂಗಾರ, ಅತಿಥಿಗಳಾಗಿ ಭಾಗವಹಿಸಬೇಕಿದ್ದ ತಾಲೂಕು ಪಂಚಾಯತ್ ಅಧ್ಯಕ್ಷ ಜಯಪ್ರಕಾಶ್ ಕುಂಚಡ್ಕ, ನಗರ ಪಂಚಾಯತ್ ಅಧ್ಯಕ್ಷ ಪ್ರಕಾಶ್ ಹೆಗಡೆ, ಸದಸ್ಯೆ ಸುನೀತಾ ಮುಂತರೋ, ಡಿಡಿಪಿಐ ಕೆಆರ್ ತಿಮ್ಮಯ್ಯ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಂಪಲಿಂಗಪ್ಪ ಸಮಾರಂಭಕ್ಕೆ ಗೈರು ಹಾಜರಾಗಿದ್ದು ಎದ್ದು ಕಂಡಿತು. 7 ವರ್ಷಗಳ ಹಿಂದೆ ಸುಳ್ಯದಲ್ಲಿ ನಳಿನ್ ಕುಮಾರ್ ಕಟೀಲ್ ಹಾಗೂ ಹಿಂದೂ ಜಾಗರಣ ವೇದಿಕೆಯ ಸಂಚಾಲಕ ಜಗದೀಶ್ ಕಾರಂತ ಅವರು ಕೋಮು ಭಾವನೆ ಕೆರಳಿಸುವ ಭಾಷಣ ಮಾಡಿದ್ದಾಗಿ ದಾಖಲಾದ ಪ್ರಕರಣಕ್ಕೆ ಸಂಬಂಧಿಸಿ ಸುಳ್ಯ ನ್ಯಾಯಾಲಯದಲ್ಲಿ ಮಂಗಳವಾರ ಸಾಕ್ಷಿಗಳ ವಿಚಾರಣೆ ನಡೆಯಿತು. 2009 ಫೆಬ್ರವರಿ 2ರಂದು ಸುಳ್ಯ ಬಸ್ ನಿಲ್ದಾಣದ ಬಳಿ ಹಿಂದೂ ಜಾಗರಣ ವೇದಿಕೆಯ ವತಿಯಿಂದ ಹಿಂದೂ ಜಾಗೃತಿ ಸಮಾವೇಶದಲ್ಲಿ ಆಗ ಬಿಜೆಪಿ ಜಿಲ್ಲಾ ನಾಯಕರಾಗಿದ್ದ ನಳಿನ್ ಕುಮಾರ್ ಕಟೀಲ್ ಹಾಗೂ ಜಗದೀಶ್ ಕಾರಂತ ಮುಖ್ಯ ಭಾಷಣ ಮಾಡಿದ್ರು. ಇವರಿಬ್ಬರು ಕೋಮು ಭಾವನೆ ಕೆರಳಿಸುವಂತಹ ಭಾಷಣ ಮಾಡಿದ್ದಾಗಿ ಕೆಎಸ್ ಉಮರ್ ಸುಳ್ಯ ನ್ಯಾಯಾಲಯದಲ್ಲಿ ಅವರ ಮತ್ತು ಇತರ ಸಂಘಟಕರ ವಿರುದ್ಧ ಖಾಸಗಿ ದೂರು ದಾಖಲಿಸಿದ್ರು. ಇದಕ್ಕೆ ಸಂಬಂಧಿಸಿ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತದೆ. ಬಳಿಕ ಸಂಸದರಾಗಿಯೂ ಆಯ್ಕೆಗೊಂಡಿದ್ದ ನಳಿನ್ ಕುಮಾರ್ ಕಟೀಲ್ ಹಾಗೂ ಜಗದೀಶ ಕಾರಂತರು ಕೂಡ ಹಲವು ಬಾರಿ ನ್ಯಾಯಾಲಯಕ್ಕೆ ಹಾಜರಾಗಿದ್ರು. ದಾವೆಯ ವೇಳೆ ಉಮ್ಮರ್ ಅವರು ಕಟೀಲ್ ಮತ್ತು ಜಗದೀಶ್ ಕಾರಂತರ ಭಾಷಣ ಪ್ರಕಟಿಸಿದ ಪತ್ರಿಕೆಯನ್ನ ಹಾಜರುಪಡಿಸಿದ್ರು. ಹಾಗಾಗಿ ಪತ್ರಕರ್ತರನ್ನ ಸಾಕ್ಷಿಯಾಗಿ ಪರಿಗಣಿಸಲಾಗಿತ್ತು. ಸಾಕ್ಷಿಗಳ ವಿಚಾರಣೆ ಮಂಗಳವಾರ ನಡೆಯಿತು. ಸಾಕ್ಷಿಗಳಾದ ಸುದ್ದಿ ಬಿಡುಗಡೆಯ ಪ್ರಧಾನ ವರದಿಗಾರ ಹರೀಶ್ ಬಂಟ್ವಾಳ್, ಪಯಸ್ವಿನಿ ಪತ್ರಿಕೆಯ ಆಗಿನ ಸಂಪಾದಕರಾಗಿದ್ದ ಚಂದ್ರಶೇಖರ್ ಗೋರಡ್ಕ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಪ್ಪಗೌಡ ಅವರು ನ್ಯಾಯಾಲಯಕ್ಕೆ ಹಾಜರಾಗಿ ಸಾಕ್ಷಿ ನುಡಿದರು. ಕಾಡಾನೆ ಹಾವಳಿ ಮತ್ತೆ ಮುಂದುವರೆದಿದೆ. ಅಜ್ಜಾವರ ಗ್ರಾಮದ ಪಡ್ಡಂಬೈಲು ಎಂಬಲ್ಲಿ ಆನೆ ಹಿಂಡು ತೋಟಕ್ಕೆ ನುಗ್ಗಿ ವ್ಯಾಪಕ ಹಾನಿ ಮಾಡಿದೆ. ಪಡ್ಡಂಬೈಲು ರವಿಪ್ರಕಾಶ್ ಹಾಗೂ ದುಷ್ಯಂತ್ ಎಂಬವರ ತೋಟಕ್ಕೆ ಆನೆ ಹಿಂಡು ದಾಳಿ ಮಾಡಿದ್ದು ವ್ಯಾಪಕ ಹಾನಿ ಮಾಡಿದೆ. ಸುಮಾರು 100ಕ್ಕೂ ಮೆಕ್ಕು ಅಡಿಕೆ, 2 ತೆಂಗು ಹಾಗೂ ಬಾಳೆ ಗಿಡಗಳನ್ನು ನಾಶ ಮಾಡಿದೆ.
ಕಳೆದ ಕೆಲವು ಸಮಯದಿಂದ ಒಟ್ಟು 3 ಬಾರಿ ಇವರ ತೋಟಕ್ಕೆ ಆನೆ ಹಿಂಡು ನುಗ್ಗಿದೆ. ಈ ಭಾಗದಿಂದ ಆನೆ ಹಿಂಡನ್ನ ಓಡಿಸುವಂತೆ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದಾರೆ. ಬಾರಿ ಈಗ ನಮ್ಮದು ಇಲ್ಲಿಗೆ ಆನೆಗಳು ಹಾವಳಿ ಮಾಡೋದು. ಫಸ್ಟ್ ಬರುವಾಗ ಒಂದು 50 ಅಡಿಕೆ ಮರ, ಒಂದು 30 ಬಾಳೆ, ಒಂದು 2-3 ತೆಂಗಿನ ಮರ ಎಲ್ಲ ಸರ್ವನಾಶ ಆಗಿರೋದು. ಹಾಗೆ ಇದು ಮತ್ತೊಮ್ಮೆ ಬಂದು ನಾವು ಅಷ್ಟೊತ್ತಿಗೆ ಗೊತ್ತಾಗಿ ಸ್ವಲ್ಪ ಬಂದು ಹೋಗಿದೆ, ಇದು ಸ್ವಲ್ಪ ಹುಡಿ ಮಾಡಿ. ಮತ್ತು ಈಗ ಇದು 3ನೇ ಬಾರಿ ಬರೋದು. ಇದರಲ್ಲಿ ಈಗ ಸುಮಾರು 10-30 ಅಡಿಕೆ, ದೊಡ್ಡ ಅಡಿಕೆ ಮರವೇ ಹೋಗಿದೆ, ಫಸಲು ಬರುವಂಥದ್ದು ಹೋಗಿದೆ, ಸಣ್ಣ ಗಿಡಗಳು ಹೋಗಿದೆ, ಮತ್ತು 2 ತೆಂಗಿನ ಮರ ಕಂಪ್ಲೀಟ್ ಹುಡಿ ಮಾಡಿದೆ. ಮತ್ತು ಕೆರೆ ಎಲ್ಲ ಜರ್ಸಿದೆ ಇಲ್ಲೆಲ್ಲ, ಅದೆಲ್ಲ ಹೋಗಿ ಈಗ ಮತ್ತು ಸ್ಪ್ರಿಂಕ್ಲರ್ ಇನ್ನಿತರ ಇದೆಲ್ಲ ನಮ್ಮ ಎಲ್ಲ ಹಾಳಾಗಿ ಹೋಗಿರೋದು. ಇದಕ್ಕೆ ಏನಾದ್ರು ಒಂದು ಪರಿಹಾರ ಆಗಬೇಕು ಪರ್ಮನೆಂಟಾಗಿ. ಇಲ್ಲಿಂದ ಅಜ್ಜಾವರ ಗ್ರಾಮದಲ್ಲಿ ಈಗ ಫಾರೆಸ್ಟ್ನವರು ಹೇಳೋದು ಇಲ್ಲಿ ರಿಸರ್ವ್ ಫಾರೆಸ್ಟ್ ಉಂಟು. ಅಜ್ಜಾವರ ಗ್ರಾಮದಲ್ಲಿ ರಿಸರ್ವ್ ಫಾರೆಸ್ಟ್ ಇಲ್ಲ ನಮ್ಮ ಲೆಕ್ಕದಲ್ಲಿ, ಆಲೆಟಿ ಗ್ರಾಮದಲ್ಲಿ ಉಂಟು, ಅಥವಾ ಕೇರಳ ಬಾರ್ಡ್ರಿಗೆ. ಈ ಆನೆಗಳು ಸಾಕಿದ ಆನೆಗಳು ಅಂತ ಹೇಳ್ತಾರೆ ಕೆಲವರೆಲ್ಲ. ಅದನ್ನು ಊರಿನವರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ ಸೇರಿ ಅದನ್ನು ಕಾಡಿಗೆ ಅಟ್ಟಬೇಕು. ಹಾಗಾದ್ರೆ ಮಾತ್ರ ಇಲ್ಲಿ ಇದಾகும். ಈಗ ವರ್ಷಕ್ಕೆ 3 ಸಲ ಉಂಟು, ಈ ವರ್ಷ ಒಂದೇ ವರ್ಷ, ಇಷ್ಟವಾಗಿ ಬರಲೇ ಇಲ್ಲ ಇಲ್ಲಿ. ಅಡಿಕೆ, ಬಾಳೆ ಎಲ್ಲ ಇದು ಮಾಡಿದೆ, ಖಾಲಿ ಮಾಡಿದೆ. 2-3 ಸಲ ಐತಿಗೆ ಬರುದು, ಒಂದು ಸಲದಲ್ಲ 3 ಸಲ ಐತೀಗ. ರೇಂಜರು ಫಾರೆಸ್ಟ್ ಎಲ್ಲ ಬಂದಿದ್ದಾರೆ ಇಲ್ಲಿಗೆ ರಾತ್ರಿನೇ. ಸುಳ್ಯದ ರಥಬೀದಿಯಲ್ಲಿ ಬಾಕಿ ಇರುವ ಇಂಟರ್ಲಾಕ್ ಅಳವಡಿಕೆ ಕಾರ್ಯಗಳು ಬರದಿಂದ ನಡೆಯುತ್ತಿದೆ. ನಗರ ಪಂಚಾಯತ್ ಅಧ್ಯಕ್ಷ ಪ್ರಕಾಶ್ ಹೆಗಡೆ ಕಾಮಗಾರಿ ಪರಿಶೀಲನೆ ನಡೆಸಿದರು. ಸದಸ್ಯ ಗೋಕುಲ್ದಾಸ್, ಮಾಜಿ ಅಧ್ಯಕ್ಷ ಎಸ್ ಸಂಶುದ್ದೀನ್ ಉಪಸ್ಥಿತರಿದ್ದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆಶ್ರಯದಲ್ಲಿ ಜನವರಿ 17ರಂದು ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ನಡೆಯಲಿದೆ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕಿಸಿಕೊಳ್ಳುವಂತೆ ತಾಲೂಕು ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ. ದ್ವಿತೀಯ ಹಂತದ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಫೆಬ್ರವರಿ 12ರಂದು ನಡೆಯಲಿದೆ. ಸುಳ್ಯ ಲಯನ್ಸ್ ಹಾಗೂ ಲಯನೆಸ್ ಕ್ಲಬ್ ಆಶ್ರಯದಲ್ಲಿ ಉಚಿತ ವೈದ್ಯಕೀಯ ಶಿಬಿರ ಮತ್ತು ರಕ್ತದಾನ ಶಿಬಿರದ ಉದ್ಘಾಟನೆಯು ಅರಂತೋಡು ಎನ್ಎಂಪಿಯು ಪದವಿ ಪೂರ್ವ ಕಾಲೇಜಿನ ವಠಾರದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ತುಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ದಿವಾಕರ್ ರೈ ಉದ್ಘಾಟಿಸಿದರು. ಲಯನ್ಸ್ ಅಧ್ಯಕ್ಷ ಜಯರಾಮ್ ದೇರಪ್ಪ ಜನಮನೆ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮ ನಿರ್ದೇಶಕ ಕೆಆರ್ ಗಂಗಾಧರ, ಕೆಎಂಸಿ ಮೆಡಿಕಲ್ ಕಾಲೇಜಿನ ಶಿಬಿರ ಮುಖ್ಯಸ್ಥ ಡಾಕ್ಟರ್ ಜಯರಾಮ, ಲಯನೆಸ್ ಕ್ಲಬ್ ಅಧ್ಯಕ್ಷೆ ಪುಷ್ಪಾ ವಿಶ್ವನಾಥ್, ಅರಂತೋಡು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲೆ ವೈಕೆ ರಮ, ಎನ್ಎಸ್ಎಸ್ ಅಧಿಕಾರಿ ಸುರೇಶ್ ಪ್ರಭು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಬಳಿಕ ಚಿಕಿತ್ಸಾ ಶಿಬಿರ ಹಾಗೂ ರಕ್ತದಾನ ಕಾರ್ಯಕ್ರಮ ನಡೆಯಿತು. ಬಹುಶಃ ಈಗಾಗಲೇ ನಮ್ಮ ಸಂಸ್ಥೆಯ ಸಂಚಾಲಕರು ಕೆಆರ್ ಗಂಗಾಧರ ಹೇಳಿದಾಗೆ ಯುಎನ್ನಲ್ಲಿ ಗುರುತಿಸಿಕೊಳ್ಳುವಂತಹ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಲಯನ್ಸ್ ಮತ್ತು ಲಯನ್ಸ್ ಕ್ಲಬ್ನವರು ವಿಶೇಷವಾಗಿ ಈ ಪ್ರದೇಶದಲ್ಲಿ ಬಹುಶಃ ನಾಳೆ ಬೆಳಿಗ್ಗೆ ಕೂಡ ಡಾಕ್ಟರ್ ಜಯರಾಮರೇ ನಾನು
ಸರಿ ಸರಿ ಸರಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆಶ್ರಯದಲ್ಲಿ ನಡೆಯುತ್ತಿರುವ ಇಂದ್ರಧನುಷ್ ಅಭಿಯಾನಕ್ಕೆ ಶಾಸಕ ಎಸ್ ಅಂಗಾರ ಚಾಲನೆ ನೀಡಿದರು. ಎರಡು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಹಾಗೂ ಗರ್ಭಿಣಿ ಸ್ತ್ರೀಯರಿಗೆ ನೀಡಲಾಗುವ ರೋಗ ನಿರೋಧಕ ಲಸಿಕಾ ಕಾರ್ಯಕ್ರಮವಾಗಿದೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಜಯಪ್ರಕಾಶ್ ಕುಂಚಡ್ಕ, ಉಪಾಧ್ಯಕ್ಷೆ ಮಮತಾ ಬಳುಗಲ್ಲು ಹಾಗೂ ಸದಸ್ಯರು, ತಾಲೂಕು ಪಂಚಾಯತ್ ಇಒ ಮಧುಕುಮಾರ್, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಇ ಸುಬ್ರಹ್ಮಣ್ಯ ಮೊದಲಾದವರು ಉಪಸ್ಥಿತರಿದ್ದರು. ಬಾಲೆಂಬಿ ಊರುಬೈಲು ಮಾರ್ಪಡ್ಕ ಮೂಲಕ ಸಂಪಾಜೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ತೀರಾ ಹಾಳಾಗಿದ್ದು, ರಸ್ತೆ ಅಭಿವೃದ್ಧಿಗೆ ಅನುದಾನ ಬಂದರೂ ಗುತ್ತಿಗೆದಾರರು ಸಮರ್ಪಕ ರೀತಿಯಲ್ಲಿ ಕೆಲಸ ಮಾಡದೆ ಕಳಪೆ ಕಾಮಗಾರಿ ನಡೆಸಿದ್ದಾರೆ ಎಂದು ಆರೋಪಿಸಿ ಊರವರು ಪ್ರತಿಭಟನೆ ನಡೆಸಿದರು. ಈ ರಸ್ತೆ ಅಭಿವೃದ್ಧಿಗೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಬಾಲೆಂಬಿಯಿಂದ ಊರುಬೈಲು ಮೂಲಕ ಸಂಪಾಜೆ 5.6 ಕಿಲೋಮೀಟರ್ ರಸ್ತೆ ಡಾಮರೀಕರಣಕ್ಕೆ 5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಗೊಂಡಿತ್ತು. ಅನುದಾನ ಕಳೆದ ವರ್ಷ ಬಿಡುಗಡೆಗೊಂಡು ರಸ್ತೆ ಅಗಲೀಕರಣ ಮಾಡಲಾಗಿತ್ತು. ಆದರೆ ಈ ಬಾರಿ ಮತ್ತೆ ಕೆಲಸ ಆರಂಭಿಸಿದ ಗುತ್ತಿಗೆದಾರರು ರಸ್ತೆಗೆ ಜಲ್ಲಿ ಹಾಕಿ ಅದರ ಮೇಲೆ ಟಾರು ಹಾಕಲಾರಂಭಿಸಿ ನಿಧಾನಗತಿಯಲ್ಲಿ ಕೆಲಸ ನಡೆಯುತ್ತಿದ್ದು, ರಸ್ತೆಯ ಬದಿಯಲ್ಲಿ ಚರಂಡಿ ಕೂಡ ಮಾಡದೆ ಸಮರ್ಪಕ ರೀತಿಯಲ್ಲಿ ಕೆಲಸ ನಡೆಯುತ್ತಿಲ್ಲ ಎಂದು ಈ ಪ್ರತಿಭಟನೆಯನ್ನ ಕೈಗೊಂಡರು. ಈ ಸಂದರ್ಭದಲ್ಲಿ ಲೀಲಾವತಿ ಜಯಪ್ರಕಾಶ್ ಊರುಬೈಲು, ದೇವಕಿ ಊರುಬೈಲು, ಶ್ರೇಯಸ್ ಊರುಬೈಲು, ಎನ್ಸಿ ಮನೋಹರ, ಶ್ರೀನಿವಾಸ ನಿಡಿಂಜಿ, ಬಾಲಚಂದ್ರ ಊರುಬೈಲು, ಆದಂಕುಂಜಿ ಸಂಟ್ಯಾರ್, ಯುಸಿ ಮಹಾದೇವ, ಭಾಸ್ಕರ ಆರಂಬೂರು, ಯುಸಿ ಜನಾರ್ದನ, ಭವಾನಿ ಶಂಕರ ಕೆಳಗೆಮನೆ, ಪುಷ್ಪಲತಾ ಕೆಳಗೆಮನೆ, ಶಾಂತಿ ಭಂಡಾರಿ, ಲಲಿತಾ ಊರುಬೈಲು, ಗಿರಿಯಪ್ಪ ಮೇಲೆಮನೆ, ಪ್ರೇಮ ಕುಶಾಲಪ್ಪ, ಪವಿತಾ ಊರುಬೈಲು, ಗಣೇಶ ಊರುಬೈಲು, ಉಮೇಶ ನೆಡಿಂಜಿ, ನಡುಮನೆ ಗಣೇಶ, ಪ್ರಶಾಂತ್ ಊರುಬೈಲು, ದಾಮು ಬೆಳ್ಚಪಾಡ, ಗೋಪಾಲ ಪಾಲ್ತಾಡು, ಚಂದ್ರಶೇಖರ ಎಕ್ಕಡ್ಕ, ಜನಾರ್ದನ ನಡುಮನೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಹಾಗೂ ಊರವರು ಭಾಗವಹಿಸಿದ್ದರು. ಪ್ರತಿಭಟನಾ ಸ್ಥಳಕ್ಕೆ ಬಂದ ಎಂಜಿನಿಯರ್ ಹೂವಯ್ಯ ರಸ್ತೆಗೆ ಸಂಬಂಧಪಟ್ಟಂತೆ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿದರು. ನಂತರ ಬಂದ ಗುತ್ತಿಗೆದಾರ ಗೋಪಾಲಕೃಷ್ಣ ಕರೋಡಿಯವರು ಏಪ್ರಿಲ್ ತಿಂಗಳೊಳಗೆ ರಸ್ತೆಯನ್ನ ಸಂಪೂರ್ಣ ಡಾಮರೀಕರಣಗೊಳಿಸಿ ಕಳಪೆ ಕಾಮಗಾರಿ ನಡೆಯದಂತೆ ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ಅಲ್ಲಲ್ಲಿ ತುಂಡಾಗಿದ್ದ ಕುಡಿಯುವ ನೀರಿನ ಪೈಪನ್ನು ಸರಿಪಡಿಸುವುದಾಗಿ ಹೇಳಿದರು. ಸುಳ್ಯ ತೊಡರ್ ತುಳುಕೂಟದ ನೂತನ ಅಧ್ಯಕ್ಷರಾಗಿ ಜೆಕೆ ರೈ ಮತ್ತು ಕಾರ್ಯದರ್ಶಿಯಾಗಿ ಚಂದ್ರಾಕ್ಷಿ ಜೆ ರೈ ಮತ್ತು ಖಜಾಂಚಿಯಾಗಿ ಚಂದ್ರಶೇಖರ ಬಿಳಿನಲೆ ಆಯ್ಕೆಯಾಗಿದ್ದಾರೆ. ಗೌರವಾಧ್ಯಕ್ಷರಾಗಿ ಡಾಕ್ಟರ್ ವೀಣಾಯನ್, ಉಪಾಧ್ಯಕ್ಷರಾಗಿ ಪ್ರಫುಲ್ಲ ಪಿ ರೈ, ಜತೆ ಕಾರ್ಯದರ್ಶಿಯಾಗಿ ಅನುರಾಧ ಕುರುಂಜಿ, ನಿರ್ದೇಶಕರಾಗಿ ವಿಜಯ್ ಕುಮಾರ್ ಮಯೂರಿ, ಗಂಗಾಧರ ಮಟ್ಟಿ, ಬಾಪು ಸಾಹೇಬ್, ಶಶಿಕಲಾ ಹರ್ಪ್ರಸಾದ್, ವೆಂಕಟರಾಮ್ ಭಟ್, ಹರೀಶ್ ಬಂಟ್ವಾಳ್, ಹರಾವತಿ ಕುಡೇಕಲ್, ಚಂದ್ರಶೇಖರ ನಂಜೆ, ನಂದರಾಜ್ ಶಂಕೇಶ, ರಘುನಾಥ ಜಟಿಪಳ್ಳ, ಮಂಜುನಾಥ ಬಂಗ್ಲೆಗುಡ್ಡೆ, ಅಮೃತಕುಮಾರ್ ರೈ ಮರ್ಕಂಜ, ಸಂತೋಷ್ ಕುಮಾರ್ ಶೆಟ್ಟಿ ಮತ್ತು ಜಯಂತ ತಳೂರ ಆಯ್ಕೆಯಾಗಿದ್ದಾರೆ.
ಕೊಡಗು ಸಂಪಾಜೆ ಗ್ರಾಮ ಪಂಚಾಯತ್ನಲ್ಲಿ ವಿಶೇಷ ಗ್ರಾಮ ಸಭೆ ನಡೆಯಿತು. ಮಡಿಕೇರಿ ತಾಲೂಕಿನಲ್ಲಿ ಪ್ರಥಮವಾಗಿ ಸಂಪಾಜೆ ಗ್ರಾಮ ಪಂಚಾಯತ್ ವತಿಯಿಂದ ಪೈಪ್ ಕಂಪೋಸ್ಟ್ ಯೋಜನೆಯನ್ನು ಪ್ರಾಯೋಗಿಕವಾಗಿ BCM ವಿದ್ಯಾರ್ಥಿ ನಿಲಯದಲ್ಲಿ ಪಂಚಾಯತ್ ಅಧ್ಯಕ್ಷ ಬಾಲಚಂದ್ರ ಕಳಗಿಯವರು ಉದ್ಘಾಟಿಸಿದರು. ಪೈಪ್ ಕಾಂಪೋಸ್ಟ್ ಬಗ್ಗೆ PDO ಶೋಭಾರಾಣಿಯವರು ಮಾಹಿತಿ ನೀಡಿದರು. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂಗನವಾಡಿಗಳಲ್ಲಿ, ಹೋಟೆಲ್ಗಳಲ್ಲಿ ಹಾಗೂ ಕಾಲೋನಿಗಳಲ್ಲಿ ಕಂಪೋಸ್ಟ್ ಪೈಪ್ಗಳನ್ನು ಪಂಚಾಯತ್ ವತಿಯಿಂದ ಅಳವಡಿಸಲಾಯಿತು. ವಿಶೇಷ ಗ್ರಾಮ ಸಭೆಯಲ್ಲಿ ಮುಖ್ಯವಾಗಿ ಅಂಬೇಡ್ಕರ್ ನಿವಾಸ ಯೋಜನೆಯ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಯಿತು. ನೋಡೆಲ್ ಅಧಿಕಾರಿ ಪ್ರಮೋದ್ PM, ಉಪಾಧ್ಯಕ್ಷ ಸುಂದರ್ BR, ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು. ಒಳಲಂಬೆ ಶ್ರೀ ಶಂಕಪಾಲ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಎಲಿಮಲೆ ಹಾಗೂ ಗುತ್ತಿಗಾರು ಪ್ರದೇಶದ ನವೋದಯ ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಹಿಳಾ ಸದಸ್ಯರಿಂದ ಶ್ರಮಸೇವೆ ನಡೆಯಿತು. ವಿವಿಧ ಬಯಲುಗಳ ಭಕ್ತಾದಿಗಳಿಂದಲೂ ಶ್ರಮಸೇವೆ ನಡೆಯಿತು. ಸುಳ್ಯ ತಾಲೂಕಿನಲ್ಲಿ ತೆರವಾಗಿರುವ ಮರ್ಕಂಜ ಗ್ರಾಮದ ಮಿತ್ತಡ್ಕ ಅಂಗನವಾಡಿ ಸಹಾಯಕಿ ಹುದ್ದೆಗೆ ಅದೇ ಗ್ರಾಮದ 18 ರಿಂದ 35 ವರ್ಷ ಒಳಗಿನ ಮಹಿಳಾ ಅಭ್ಯರ್ಥಿಗಳಿಂದ ಅರ್ಜಿ ಕರೆಯಲಾಗಿದೆ. ಅಂಗನವಾಡಿ ಸಹಾಯಕಿ ಹುದ್ದೆಗೆ ಕನಿಷ್ಠ 4ನೇ ತರಗತಿ ತೇರ್ಗಡೆ ಹಾಗೂ ಗರಿಷ್ಠ 9ನೇ ತರಗತಿ ತೇರ್ಗಡೆ ಆಗಿರಬೇಕು. ಹೆಚ್ಚಿನ ವಿದ್ಯಾರ್ಹತೆಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅರ್ಜಿ ಸಲ್ಲಿಸಲು ಜನವರಿ 28 ಕಡೆಯ ದಿನವಾಗಿದೆ. ಅರ್ಜಿ ನಮೂನೆ ಮತ್ತು ಹೆಚ್ಚಿನ ವಿವರಗಳನ್ನು ಕಚೇರಿಯಿಂದ ಪಡೆದುಕೊಳ್ಳಬಹುದು ಎಂದು CDP ಪ್ರಕಟಣೆಯಲ್ಲಿ ತಿಳಿಸಿದೆ. ಸುಳ್ಯ ಶ್ರೀ ಚೆನ್ನಕೇಶವ ದೇವಸ್ಥಾನದ ಜಾತ್ರೆಯ ಸಂದರ್ಭದಲ್ಲಿ ಸೇರುವ ಅಪಾರ ಜನಸಂದಣಿಯಿಂದ ನಗರದಾದ್ಯಂತ ವಿಪರೀತ ಧೂಳು ಹಾರುವುದರಿಂದ ನಗರ ಪಂಚಾಯತ್ ವತಿಯಿಂದ ಸುಳ್ಯದ ಮುಖ್ಯ ರಸ್ತೆಗಳಿಗೆ ನೀರು ಹಾಯಿಸುವಂತೆ ಯುವ ಜಯ ಕರ್ನಾಟಕ ಸಂಘದ ವತಿಯಿಂದ ನಗರ ಪಂಚಾಯತ್ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಲಾಯಿತು. ಡಿಸೆಂಬರ್ 11ರಂದು ಸುಳ್ಯ ಚೆನ್ನಕೇಶವ ದೇವರ ರಥೋತ್ಸವದಂದು ಸಂಜೆ ಗಂಟೆ 6ರಿಂದ ದ್ವಿಚಕ್ರ ವಾಹನಗಳಿಗೆ ಪಾರ್ಕಿಂಗ್ಗಳನ್ನು ನಗರದ ರಸ್ತೆಯಲ್ಲಿ ಎರಡೂ ಬದಿಗೂ ನೀಡಬೇಕಾಗಿ ಹಾಗೂ 4 ಚಕ್ರದ ವಾಹನಗಳನ್ನು ಗಾಂಧಿನಗರದಿಂದ ಶ್ರೀರಾಮಪೇಟೆಯವರೆಗೆ ಖಾಸಗಿ ಸ್ಥಳಗಳಲ್ಲಿ ವಾಹನ ಪಾರ್ಕಿಂಗ್ ಅನ್ನು ನೀಡುವಂತೆ ಜಯ ಕರ್ನಾಟಕ ಸಂಘದವರು ತಮ್ಮ ಮನವಿಯಲ್ಲಿ ಕೋರಿದ್ದರು. ಈ ಸಂದರ್ಭದಲ್ಲಿ ಯುವ ಕರ್ನಾಟಕ ಸುಳ್ಯ ತಾಲೂಕು ಅಧ್ಯಕ್ಷ ರಂಜಿತ್ ಪೂಜಾರಿ, ಭರತ್ ಪೂಜಾರಿ, ಕಾರ್ತಿಕ್ ರೈ, ಹಮೀದ್ ಕುತ್ತಮೊಟ್ಟೆ, ರಂಜು ಕೆ ಕಡ್ಕ, ಶಿವಪ್ರಸಾದ್ ಪೂಜಾರಿ KV, ಶರೀಫ್ ಕಂಟಿ, ಶಾಫಿ ಕುತ್ತಮೊಟ್ಟೆ, ಅರವಿಂದ್ ಪೂಜಾರಿ, ಅಮೃತ್ ರಾಜ್ ಶೇಟ್ ಮೊದಲಾದವರು ಭಾಗವಹಿಸಿದ್ದರು. ಅರಂತೋಡು ತೊಡಿಕಾನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಚೇರಿಯಲ್ಲಿ ಗಣಕೀಕೃತ ಸಾಲದ ಪಾಸ್ ಪುಸ್ತಕ ವಿತರಣೆ ಮತ್ತು ಆವರ್ತನ ಖಾತೆಯ ಉದ್ಘಾಟನೆ ಸಮಾರಂಭ ನಡೆಯಿತು. ಕ್ಯಾಂಪ್ಕೋ ಅಧ್ಯಕ್ಷ ಸತೀಶ್ ಚಂದ್ರ ಕಾರ್ಯಕ್ರಮ ಉದ್ಘಾಟಿಸಿದರು. ಸೊಸೈಟಿ ಅಧ್ಯಕ್ಷ ಸಂತೋಷ್ ಕುತ್ತಮೊಟ್ಟೆ ಅಧ್ಯಕ್ಷತೆ ವಹಿಸಿದರು. ಪಂಚಾಯತ್ ಉಪಾಧ್ಯಕ್ಷ ಶಿವಾನಂದ ಕೊಕ್ಕಂಬಳ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಸುಳ್ಯ SCDCC ಬ್ಯಾಂಕ್ ಮ್ಯಾನೇಜರ್ ನವೀನ್ ಕಜೆ, ಸೊಸೈಟಿ ನಿರ್ದೇಶಕರು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸೊಸೈಟಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಾಸುದೇವ ನಾಯಕ್ ವಂದಿಸಿದರು. ಜ್ಯೋತಿಷ್ಯದ ಮೂಲಕ ವಿವಿಧ ಸಮಸ್ಯೆಗಳಿಗೆ ಪರಿಹಾರ ನೀಡುವುದಾಗಿ ವಂಚಿಸಿದ ವ್ಯಕ್ತಿಯೊಬ್ಬನನ್ನು ಸುಳ್ಯದ ಪೊಲೀಸರು ಬಂಧಿಸಿದ್ದಾರೆ. ಮಕ್ಕಳಾಗದವರಿಗೆ ಮಕ್ಕಳಾಗುವಂತೆ ಔಷಧಿ ನೀಡುವುದಾಗಿ ಹೇಳಿ ಮಹಿಳೆಯೊಬ್ಬರಿಂದ ಹಣ ಪಡೆದು ವಂಚಿಸಿದ ಹಾಸನದ ಜಿಲ್ಲೆಯ ಜಾವಗಲ್ ಜ್ಯೋತಿಷ್ಯ ಚಂದ್ರಯ್ಯ ಎಂಬಾತನ ವಿರುದ್ಧ ಪೊಲೀಸರಿಗೆ ದೂರು ನೀಡಲಾಗಿತ್ತು. ಈತ ಮರ್ಕಂಜ ಹಾಗೂ ಮಡಪಾಡಿ ಗ್ರಾಮದಲ್ಲಿ ಮನೆಗಳಿಗೆ ಹೋಗಿ ಹಲವರಿಗೆ ವಂಚನೆ ಮಾಡಿದ್ದಾಗಿ ಸ್ಥಳೀಯರು ತಿಳಿಸಿದ್ದಾರೆ. ಮರ್ಕಂಜದಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಚಂದ್ರಯ್ಯನವನ್ನ ಪೊಲೀಸರು ಸೋಮವಾರ ಬಂಧಿಸಿದ್ದಾರೆ.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಳ್ಯದಲ್ಲಿ ರಾಜ್ಯ ಮಟ್ಟದ ರೋವರ್ಸ್ ಜಲಸಾಹಸ ಶಿಬಿರ. 4 ದಿನಗಳ ಶಿಬಿರಕ್ಕೆ ಡಾಕ್ಟರ್ ಕೆವಿ ಚಿದಾನಂದರಿಂದ ಚಾಲನೆ. ಅಡ್ಕಾರು ಪೈಸ್ವಿನಿ ಹೊಳೆಯಲ್ಲಿ ಶಿಬಿರಾರ್ಥಿಗಳಿಂದ ಜಲಸಾಹಸ. ಸುಳ್ಯ ಚೆನ್ನಕೇಶವನಿಗೆ ಜಾತ್ರೋತ್ಸವದ ದಿನಗಳು. ಬೋಡು ಭಗವತಿ ಕ್ಷೇತ್ರದಲ್ಲಿ ಪ್ರತಿಷ್ಠಾ ವಾರ್ಷಿಕೋತ್ಸವ. 100 ಭಕ್ತರು ಭಾಗಿ. ಸುಳ್ಯ ಜೂನಿಯರ್ ಕಾಲೇಜು ವಾರ್ಷಿಕೋತ್ಸವ. ಎದ್ದು ಕಂಡ ಜನಪ್ರತಿನಿಧಿಗಳ ಅನುಪಸ್ಥಿತಿ. ಸಮಾಜಮುಖಿ ಚಿಂತನೆಗೆ ಗಣರಾಜ ಕುಂಬ್ಳೆ ಕರೆ. ಕಟೀಲ್ ಕಾರಂತ ಭಾಷಣದ ವಿರುದ್ಧ ಉಮ್ಮರ್ ದೂರು. 7 ವರ್ಷಗಳ ಹಿಂದಿನ ಉದ್ರೇಕಕಾರಿ ಭಾಷಣ ಪ್ರಕರಣ. ಸುಳ್ಯ ನ್ಯಾಯಾಲಯದಲ್ಲಿ ಸಾಕ್ಷಿಗಳ ವಿಚಾರಣೆ. ಇದು ಈವರೆಗಿನ ಸುದ್ದಿ. ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಚಾನೆಲ್. ಸುದ್ದಿ ಚಾನಲ್ ವಾರ್ತೆಗಳ ಪ್ರಾಯೋಜಕರು The glow of purity. City Gold, Gold and Diamonds, Kerala and Karnataka.